ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಓಕೆ ವೀಕ್ಷಕರೇ, ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಪಾರ್ಟ್ ಟೈಮ್ ಬಿಸ್ನೆಸ್ನ ನಿಮಗೆ ಹೇಳ್ಕೊಡ್ತೀನಿ. ಏನು ಅಂದರೆ, ತುಂಬ ಜನ ಕಂಪ್ನಿ ಕೆಲಸಕ್ಕೆ ಅಥವಾ ಯಾವ್ದಾದ್ರು ಶಾಪ್ ಕೆಲಸಕ್ಕೆ ಹೋಗ್ತಾ ಇರ್ತೀರಾ, ಅಂದರೆ ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಇನ್ನು ಯಾವುದೇ ಒಂದು ಕೆಲಸ ಮಾಡ್ತಾ ಇರ್ತೀರಾ, ಸಂಬಳಕ್ಕಾಗಿರ್ಬೋದು, ಇಲ್ಲಾಂದರೆ ನೀವೇ ಓನಾಗಿ ಮಾಡ್ತಾ ಇರ್ತೀರಾ. ಸೊ ಇಂಥ ಟೈಮಲ್ಲಿ ನಿಮಗೆ ಪಾರ್ಟ್ ಟೈಮ್ ಅನ್ನೋದು ತುಂಬ ಅವಶ್ಯಕತೆ ಇರುತ್ತೆ. ತುಂಬ ಜನಕ್ಕೆ ನಾನು ಎಕ್ಸ್ಟ್ರಾ ಇನ್ಕಮ್ ಮಾಡಬೇಕು, ಇದು ಸಾಕಾಗ್ತಿಲ್ಲ, ಮನೆ ಮೇಂಟೆನೆನ್ಸಿಗೆ ಸಪ್ರೇಟಾಗಿ ಒಂದು ಬಿಸ್ನೆಸ್ ಮಾಡಬೇಕು. ಸೊ ಅದು ಬಂಡವಾಳ ಇಲ್ಲದೇ, ಮಳಿಗೆ ಇಲ್ಲದೇ ಮನೆಯಲ್ಲೇ ನಾನು ಮಾಡಬೇಕು ಅಂತ ತುಂಬ ಜನಕ್ಕೆ ಒಂದು ಆಸಕ್ತಿ ಇರುತ್ತೆ. ಆದರೆ ಯಾವ ಥರ ಮಾಡಬೇಕು ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಓಕೆ ವೀಕ್ಷಕರೇ, ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಡ್ರೈ ಫ್ರೂಟ್ ಬಿಸ್ನೆಸ್ ಅಂದರೆ ಈ ಡ್ರೈ ಫ್ರೂಟ್ನ ಯಾವ ಥರ ಪ್ಯಾಕಿಂಗ್ ಆ್ಯಂಡ್ ಸೆಲ್ಲಿಂಗ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿ, ಈ ಬಿಸ್ನೆಸ್ಗೆ ಜಾಸ್ತಿ ಬಂಡವಾಳ ಬೇಕಾಗಿಲ್ಲ, ಅಂದರೆ ಹೂಡಿಕೆ ಜಾಸ್ತಿ ಬೇಕಾಗಿಲ್ಲ, ಲಾಭ ಜಾಸ್ತಿ ಇದೆ. ಓಕೆನಾ? ಈ ಬಿಸ್ನೆಸ್ಸಲ್ಲಿ 40-50% ಲಾಭನೇ ಇದೆ. ಅಂದರೆ 100ಕ್ಕೆ 40-50 ರೂಪಾಯಿ ಲಾಭ ಇದೆ. ಮತ್ತು ಇದಕ್ಕೆ ಬಂಡವಾಳದ ಅವಶ್ಯಕತೆ ಜಾಸ್ತಿ ಇಲ್ಲ, ತುಂಬಾ ಕಡಿಮೆ ಬಂಡವಾಳ. ಮತ್ತು ಯಾವುದೇ ರೀತಿ ಮಳಿಗೆ ಕೂಡ ಅವಶ್ಯಕತೆ ಇಲ್ಲ, ಮನೆಯಲ್ಲೇ ಕೂಡ ನೀವು ಬಿಸ್ನೆಸ್ನ ಮಾಡ್ಬೋದು. ಹಾಗೆ ಸೆಲ್ಲಿಂಗ್ ಅಂದರೆ ಇದನ್ನು ಪ್ಯಾಕಿಂಗ್ ಮಾಡಿ ಸೆಲ್ಲಿಂಗ್ ಮಾಡುವಂಥದ್ದು. ಸೆಲ್ಲಿಂಗಲ್ಲಿ 2 ಟೈಪ್ಸ್ ಆಫ್ ಸೆಲ್ಲಿಂಗ್ ಇದೆ, ನಿಮ್ಗೆ ಗೊತ್ತಿರ್ಬೋದು ಆಲ್ರೆಡಿ. ಒಂದು ಹೋಲ್ಸೇಲ್ ಸೆಲ್ಲಿಂಗ್ ಮತ್ತು ರೀಟೇಲ್ ಸೆಲ್ಲಿಂಗ್. ಸೊ ಹೋಲ್ಸೇಲ್ ಸೆಲ್ಲಿಂಗ್ ಯಾವ ಥರ ಅಂದರೆ, ನೀವು ಮನೆಯಲ್ಲೇ ಯಾರು ಬರ್ತಾರಲ್ಲ, ಹೋಲ್ಸೇಲಾಗಿ ಸೇಲ್ ಮಾಡ್ಬೋದು, ಇಲ್ಲಾಂದರೆ ಶಾಪ್ ಟು ಶಾಪು ನೀವು ಹೋಲ್ಸೇಲಾಗಿ ಸೇಲ್ ಮಾಡ್ಬೋದು. ರೀಟೇಲ್ ಯಾವ ಥರ ಅಂದರೆ, ನೀವು ಮನೆಯಲ್ಲೇ ಕೂತು ಯಾರು ಬಂದರೆ ರೀಟೇಲೇ ಕೊಡ್ಬೋದು. 1 ಕೆಜಿ, 2 ಕೆಜಿ, 3 ಕೆಜಿ ರೀಟೇಲಲ್ಲಿ ಕೊಡ್ಬೋದು. ಸೊ ಅದೇ ನೀವು ನಿಮ್ಮದೇ ಆದಂಥ ಒಂದು ಮಳಿಗೆ ಇಟ್ಕೊಂಡ್ರೆ ಒಂದು ಸಿಟಿ ಒಳಗೆ ಮಧ್ಯದಲ್ಲಿ, ಸೊ ಅಲ್ಲಿ ನೀವು ರೀಟೇಲ್ ಆಗಿ ಮಾರ್ಬೋದು. ವೀಕ್ಷಕರೇ, ಹಾಗಾದರೆ ಇದು ಯಾವ ಥರ ಅಂತ ನೋಡೋದಾದರೆ, ನೀವು ಕಿರಾಣಿ ಅಂಗಡಿಗಳಲ್ಲಿ ಅಥವಾ ಬೇಕರಿಗಳಲ್ಲಿ ಕೆಲವೊಂದು ಶಾಪ್ಗಳಲ್ಲಿ ನೋಡಿರ್ತೀರಾ, ಈ ಬೀಡಾ ಅಂಗಡಿ ಪ್ರತಿಯೊಂದು ಶಾಪ್ಗಳಲ್ಲೂ ಇದಿದ್ದೇ ಇರುತ್ತೆ. ಏನಂದರೆ ಚಿಕ್ಕ ಚಿಕ್ಕ ಪಾಕೆಟ್ ಆಗಿ, ಅಂದರೆ ಇಷ್ಟು ಚಿಕ್ಕ ಚಿಕ್ಕ ಪಾಕೆಟಲ್ಲಿ ಈ ಗೋಡಂಬಿ, ದ್ರಾಕ್ಷಿ, ಆಮೇಲೆ ಸುಮಾರು ಐಟಮ್ಗಳು ಹಾಕಿರ್ತಾರೆ. ಈ ಚಕ್ಕೆ, ಲವಂಗ ಈ ಥರ ಸುಮಾರು ಹಾಕಿರ್ತಾರೆ ಈ ಶಾಪ್ಗಳಲ್ಲಿ. ಸೊ ಅದನ್ನು ನೀವು ನೋಡಿರ್ಬೋದು. ಒಂದು ಚಾರ್ಟ್ ಇರುತ್ತೆ, ಚಾರ್ಟಲ್ಲಿ ಚಿಕ್ಕ ಚಿಕ್ಕ ಪಾಕೆಟ್ ಆಗಿ ಸ್ಟಾಪ್ಲರ್ ಪಿನ್ ಹೊಡೆದು ಇಟ್ಟಿರ್ತಾರೆ. ನೀವು 10 ರೂಪಾಯಿ 20 ರೂಪಾಯಿ ಕೊಡಿ ಅಂದರೆ ಅವರು ಅದನ್ನು ಕಿತ್ಬಿಟ್ಟು ಹಿಂಗೆ ಕೊಡ್ತಾರೆ ನಿಮಗೆ. ಸೊ ಈ ಥರ ಬಿಸ್ನೆಸ್ ತುಂಬಾ ಮೂಮೆಂಟ್ ಇದೆ ಈಗ. ಓಕೆನಾ? ತುಂಬಾ ಡಿಮ್ಯಾಂಡ್ ಇದೆ. ಸೊ ನೀವು ಕೆ ಜಿ ಲೆಕ್ಕದಲ್ಲಿ, ಅಂದರೆ ಹೋಲ್ಸೇಲ್ ಲೆಕ್ಕದಲ್ಲಿ ದಿನಸಿ ಅಂಗಡಿಗಳು ಅಲ್ಲಿ ಇಲ್ಲಿ ಕೊಡ್ಬೋದು. ಅಂದರೆ ನೀವು ಒಂದೊಂದು ಕೆ ಜಿ ಅರ್ಧರ್ಧ ಕೆ ಜಿ ಯಾರು ಗೋಡಂಬಿ ದ್ರಾಕ್ಷಿ ಎಲ್ಲ ಒಯ್ಯಲ್ಲ. ಎಲ್ಲರೂ ಚಿಕ್ಕ ಚಿಕ್ಕ ಅರ್ಜೆಂಟಿಗೆ ಒಂದೊಂದು ಸ್ವೀಟ್ ಮಾಡೋದಕ್ಕೋ, ಇಲ್ಲಾಂದರೆ ಯಾವ್ದಾದ್ರು ಅಡುಗೆ ಮಾಡೋದಕ್ಕೋ, ಇನ್ಯಾವುದಕ್ಕೋ ಮಾಡೋದಕ್ಕೆ ಈ ಗೋಡಂಬಿ ದ್ರಾಕ್ಷಿ ಇನ್ನಿತರಗಳನ್ನು ಚಿಕ್ಕ ಚಿಕ್ಕದಾಗಿ ಒಂದು 10 ರೂಪಾಯಿ 20 ರೂಪಾಯಿ ಪ್ಯಾಕೆಟ್ನ ಪರ್ಚೇಸ್ ಮಾಡ್ತಾರೆ. ಅವ್ರಿಗೆ ಜಾಸ್ತಿ ನೀಡಿರಲ್ಲ. ಸೊ ಅದಕ್ಕೆ ಈ ಚಿಕ್ಕ ಚಿಕ್ಕ ಪೌಚ್ ಇದೆಯಲ್ಲ, ಅದನ್ನು ನೀವು ಬಿಸ್ನೆಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇತ್ತೀಚೆಗೆ ಡಿಮ್ಯಾಂಡ್ ಕೂಡ ಜಾಸ್ತಿ ಇದೆ. ಸೆಲ್ಲಿಂಗ್ ಕೂಡ ಡೈಲಿ ಸೆಲ್ಲಿಂಗ್. ಓಕೆನಾ? ಡೈಲಿ ಸೆಲ್ಲಿಂಗ್ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ತುಂಬ ಜನಕ್ಕೆ ನೀಡು, ಪ್ರತಿದಿನ ಅಡುಗೆಗೆ ಬೇಕೇ ಬೇಕು. ಹಾಗಾಗಿ ಈ ಬಿಸ್ನೆಸ್ ತುಂಬಾ ಚೆನ್ನಾಗಿದೆ ಅಂತ ನಾನು ನಿಮಗೆ ಈ ವಿಡಿಯೋ ಮೂಲಕ ರೆಫರ್ ಮಾಡ್ತಾ ಇದ್ದೀನಿ. ಸೊ ಈ ಬಿಸ್ನೆಸ್ಸು ಬರೀ ಹಳ್ಳಿಲೇ ಅಲ್ಲ, ಪೇಟೆಲ್ ಕೂಡ ತುಂಬಾ ಡಿಮ್ಯಾಂಡ್ ಇದೆ. ಓಕೆನಾ? ನೀವು ಹಳ್ಳಿಲೇ ಮಾಡಬೇಕಂತಿಲ್ಲ, ಪೇಟೆಲ್ ಕೂಡ ಮನೆಯಲ್ಲೇ ಮಾಡ್ಬೋದು. ಸೊ ನೋಡಿ, 1 ಕೆ ಜಿ ಗೋಡಂಬಿ ಬೆಲೆ ಒಂದು ಹೈ ಕ್ವಾಲಿಟಿ ಅಂದರೆ 700 ರೂಪಾಯಿ ಇರುತ್ತೆ. ಒಂದು ಮಿಡಲ್ ಅಂದರೆ ಒಂದು 600 ರೂಪಾಯಿ 550 ರೂಪಾಯಿ ಇಟ್ಕೊಳ್ಳೋಣ. ತುಂಬ ಲೋ ಕ್ವಾಲಿಟಿ ಅಂದರೆ 400 ರೂಪಾಯಿ ಇಟ್ಕೊಳ್ಳೋಣ. ಸೊ ಇದರಲ್ಲಿ 400 ರೂಪಾಯಿನೂ ಬೇಡ, 600 ರೂಪಾಯಿನೂ ಬೇಡ, ಅಂದರೆ ಲೋ ಕ್ವಾಲಿಟಿನೂ ಬೇಡ, ಹೈ ಕ್ವಾಲಿಟಿನೂ ಬೇಡ. ನಾವು ಮಿಡಲ್ ಇಟ್ಕೊಳ್ಳೋಣ. 1 ಕೆ ಜಿ ಗೋಡಂಬಿಗೆ 500 ರೂಪಾಯಿ ಇದೆ ಅಂದ್ಕೊಳ್ಳಿ. ಸೊ ಒಂದು ಚಿಕ್ಕ ಪೌಚಿಗೆ ಒಂದು 10 ಗ್ರಾಮ್ ಗೋಡಂಬಿ ಹಾಕಿ ಪ್ಯಾಕ್ ಮಾಡಿ. ಸೊ 1 ಕೆ ಜಿಗೆ 1000 ಗ್ರಾಮ್ ಅಂದರೆ 100 ಪ್ಯಾಕೆಟ್ನ ನೀವು ಮಾಡಬೇಕಾಗತ್ತೆ. 100 ಪ್ಯಾಕೆಟ್ ಇಂಟು 10 ಗ್ರಾಮು 1000 ಗ್ರಾಮ್ ಅಂದರೆ 1 ಕೆ ಜಿ ಆಯಿತು. ನೋಡಿ ಲೆಕ್ಕ ಹಾಕಿ. 1 ಕೆ ಜಿಗೆ 500 ರೂಪಾಯಿ ನೀವು ಬಂಡವಾಳ ಹಾಕಿದ್ದೀರಾ ಅಂದ್ಕೊಳ್ಳಿ. ಓಕೆನಾ? 1 ಕೆ ಜಿಗೆ ನೀವು 500 ರೂಪಾಯಿ ಹೋಲ್ಸೇಲಲ್ಲಿ ಗೋಡಂಬಿ ತಂದಿದ್ದೀರಾ. ಸೊ ನೀವು ಈಗ ಮಾರ್ತಾ ಇರೋದಷ್ಟಕ್ಕೆ 1 ಪ್ಯಾಕೆಟ್ಗೆ 10 ರೂಪಾಯಿ ಮಾರ್ತಾ ಇದ್ದೀರಾ. ಓಕೆನಾ? ಸೊ ನಿಮಗೆ ಅದೊಂದು 10 ಗ್ರಾಮ್ ಗೋಡಂಬಿಗೆ ನಿಮಗೆ ಏನಿಲ್ಲ ಅಂದರೂ ಒಂದು 4 ರೂಪಾಯಿ ಬರುತ್ತೆ ಖರ್ಚು. ಮತ್ತು ಸ್ಟ್ಯಾಪ್ಲರು ಮತ್ತು ಬ್ಯಾಕ್ ಸೈಡ್ ಇದಿರುತ್ತಲ್ಲ ಕಾರ್ಡ್ಬೋರ್ಡು, ಅದೆಲ್ಲ ಸೇರಿ ನಿಮಗೆ 1 ರೂಪಾಯಿ ಬೀಳುತ್ತೆ ಅಂತ ಅಂದ್ಕೊಳ್ಳೋಣ. ಹಾಗಾದರೆ ವೀಕ್ಷಕರೇ, ಇಲ್ಲಿ ತನಕ ಕ್ಲೀನಾಗಿ ಅರ್ಥ ಆಯ್ತಲ್ಲ ನಿಮಗೆ? ಸೊ ಇದರಲ್ಲಿ ಬಂಡವಾಳ ಯಾವ ಥರ ಅಂತ ನಾವು ನೋಡೋದಾದರೆ, ಈ ಪ್ಯಾಕಿಂಗ್ ಮಾಡೋಕ್ಕೆ ಸೀಲಿಂಗ್ ಮಿಷಿನ್ ಅಂತ ಬರುತ್ತೆ. ಅಂದರೆ ಹಿಂಗೆ ಪ್ಯಾಕಿಂಗ್ ಕವರ್ನ ಇಟ್ಬಿಟ್ಟು ಹಿಂಗೆ ಒತ್ತಿದ್ರೆ ಪ್ರೆಸ್ ಆಗುತ್ತೆ. ಅಂದರೆ ಅದು ಹೀಟ್ ಮಾಡಿ ಕರೆಂಟಿಗೆ ಹಾಕ್ಬಿಟ್ಟು ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಸೀಲಿಂಗ್ ಆಗುತ್ತೆ, ಹೀಟ್ ಆಗುತ್ತೆ. ಸೊ ಅದರ ಬೆಲೆ ಬಂದ್ಬಿಟ್ಟು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಸಿಗುತ್ತೆ. 1000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ 1ರಿಂದ 1,500 ರೂಪಾಯಿ ಮಧ್ಯದಲ್ಲಿ ತೊಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಕ್ವಾಲಿಟಿ ಕೂಡ ಕಮರ್ಷಿಯಲ್ ಯೂಸ್ಗೆ ತೊಗೊಳ್ಳಿ. ಸೊ ಇಲ್ಲಿ 1,500 ರೂಪಾಯಿ ಇಲ್ಲಿ ಹೋಯಿತು. ಇನ್ನೊಂದು 3,500 ರೂಪಾಯಿ ಹಾಕಿದ್ರೆ ಗೋಡಂಬಿ ಇನ್ನೊಂದು 3,500 ರೂಪಾಯಿ ಪರ್ಚೇಸ್ ಮಾಡಿದ್ರೆ, ಆಮೇಲೆ ಸ್ವಲ್ಪ ಒಂದು 100 ರೂಪಾಯಿ 200 ರೂಪಾಯಿ ಕವರ್ ಪರ್ಚೇಸ್ ಮಾಡಿದ್ರೆ ನಿಮಗೆ ಆಗುತ್ತೆ. ಅಲ್ಲಿಗೆ ಒಂದು 5,000 ರೂಪಾಯಿಗೆ ನಿಮಗೆ ಇಲ್ಲಿ ಬಂಡವಾಳ ಆಗುತ್ತೆ. ಜಾಸ್ತಿ ಬಂಡವಾಳ ಇಲ್ಲ, 5,000 ರೂಪಾಯಿಂದ ನೀವು ಶುರು ಮಾಡ್ಬೋದು ಸ್ಟಾರ್ಟಿಂಗು. ಸೊ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೋದರೆ ನಿಮಗೆ ಇನ್ನೂ
ಜಾಸ್ತಿ ಬಂಡವಾಳ ಹಾಕ್ಬೋದು. ನಿಮಗೆ ಒಂದು ವೇಳೆ ನಿಮ್ಗೆ ಆರ್ಡರ್ಸ್ ತುಂಬ ಚೆನ್ನಾಗಿ ಬರ್ತಾ ಇದ್ದರೆ, ಡಿಮ್ಯಾಂಡ್ ಇದ್ದರೆ, ಆಗ ನೀವು ಇನ್ನೂ ನಿಮ್ಮ ಬಿಸ್ನೆಸ್ನ ಹೆಚ್ಚೆಚ್ಚಾಗಿ ರನ್ ಮಾಡ್ತಾ ಹೋಗ್ಬೋದು. ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ. ಹೆಚ್ಚೆಚ್ಚಾಗಿ ಮಾಹಿತಿ ಸಿಕ್ಕಿದೆ. ಆವಾಗಲೇ ಹೇಳಿದ್ನಲ್ಲ, ನಿಮಗೆ ಮಾಹಿತಿ ಸಿಕ್ಕಿಲ್ಲ ಅಂದರೆ ಇನ್ನೊಂದು ಸರಿ ಹೇಳ್ತೀನಿ ನೋಡಿ. ನೀವು 1 ಕೆಜಿ ಗೋಡಂಬಿನ ₹500 ಪರ್ಚೇಸ್ ಮಾಡ್ತೀರಾ. ಅಂದರೆ ಒಂದು ಹೋಲ್ಸೇಲಲ್ಲಿ 1 ಕೆಜಿಗೆ ₹500 ಪರ್ಚೇಸ್ ಮಾಡ್ತೀರಾ. ಅದನ್ನು ಚಿಕ್ಕ ಚಿಕ್ಕ ಪೌಚಲ್ಲಿ ಒಂದು 4, 5 ಪೀಸ್ ಅಷ್ಟೇ ಹಾಕಿ. ಅಂದರೆ ಗ್ರಾಮ್ ಲೆಕ್ಕದಲ್ಲಿ ಹಾಕಿ, ತೂಕದ ಲೆಕ್ಕದಲ್ಲಿ. ನಿಮ್ಗೆ ಅದು ತೂಕದ ತಕ್ಕಡಿನಾದ್ರೂ ತೊಗೋಬೋದು, ಇಲ್ಲಾಂದರೆ ನೀವು ತೂಕದ ಮಿಷಿನ್ ಬರುತ್ತೆ, ಅದೊಂದು ₹700 ಸಿಗುತ್ತೆ, ಅದನ್ನು ತೊಗೋಬೋದು ನೀವು ಬೇಕಾದ್ರೆ. ಓಕೆನಾ? ಅದರಿಂದನೇ ಹಾಕ್ಬೋದು. ಇಲ್ಲಾಂದರೆ ಕೈ ಲೆಕ್ಕದಲ್ಲಿ ಹಾಕ್ತೀನಿ ಅಂದರೆ ಕೈ ಲೆಕ್ಕದಲ್ಲಿ ಹಾಕ್ತಾ ಹೋಗ್ಬೋದು. ಸ್ಟಾರ್ಟಿಂಗ್ ಯಾವ್ದಾದ್ರು ಶಾಪ್ಗೆ ಹೋಗ್ಬಿಟ್ಟು ಅಲ್ಲಿ ತೂಕದ ಮಿಷಿನ್ ಇರುತ್ತೆ, ಅಲ್ಲಿ ಗೋಡಂಬಿ ಸ್ವಲ್ಪ ಹಿಂಗೆ ಹಾಕಿ ತೂಕ ಹಾಕಿ, ನಿಮ್ಗೆ ಎಷ್ಟು ಒಂದು ಗೋಡಂಬಿ ಬೇಕಾಗುತ್ತೆ ಅಂತ ಗೊತ್ತಾಗುತ್ತಲ್ಲ, ಕೈ ಎಳ್ತಾ ಗೊತ್ತಾಗುತ್ತೆ. ಒಂದು 5 ಪೀಸ್, 6 ಪೀಸ್, 8 ಪೀಸೇ ಗೊತ್ತಾಗುತ್ತೆ. ಅದನ್ನು ನೆಕ್ಸ್ಟ್ ನೀವು ತೂಕದ ಮಿಷಿನ್ ಕೂಡ ಉಳಿಸ್ಬೋದು. ಸ್ಟಾರ್ಟಿಂಗ್ ನೀವು ಅದಕ್ಕೂ ಕೂಡ ಬಂಡವಾಳ ಬೇಕಾಗಿಲ್ಲ. ಹಾಗೆ ನೀವು ಕೈಯಲ್ಲೇ ಹಿಂಗೆ ಗೋಡಂಬಿ ತೆಗೆದು 4 4 ಪೀಸ್, 5 ಪೀಸ್ ಹಾಕೊಂತ ಹೋಗ್ಬೋದು. ಅದು ಕೂಡ ಬಂಡವಾಳ ಬೇಕಾಗಿಲ್ಲ. ಸೊ ಆಮೇಲೆ ಸೀಲಿಂಗ್ ಮಿಷಿನು ಯಾಕೆ ಬೇಕಂದರೆ ತುಂಬ ಫಾಸ್ಟಾಗಿ ಕೆಲಸ ನಡೆಯುತ್ತೆ ಮತ್ತು ನೀಟಾಗಿರುತ್ತೆ. ನೀವು ಕ್ಯಾಂಡಲಲ್ಲಿ ಸುಡ್ತೀನಿ ಅಂದರೆ ಅದಷ್ಟು ಚೆನ್ನಾಗಿರಲ್ಲ, ಯಾಕಂದರೆ ಕಪ್ಪಾಗುತ್ತೆ ಕವರು. ಸೊ ಕ್ಯಾನ್ಸರ್ ಅಂಶ ಕಂಟೆಂಟ್ ಇರುತ್ತೆ ಅಂದ್ಬಿಟ್ಟು ಯಾರು ನಿಮ್ಮ ಪ್ರಾಡಕ್ಟ್ನ ಪರ್ಚೇಸ್ ಮಾಡಲ್ಲ, ಸುಟ್ಬಿಟ್ಟಿದ್ದೀರಾ ಅಂದ್ಬಿಟ್ಟು. ಓಕೆನಾ? ಸೊ ಅರ್ಥ ಆಯ್ತಲ್ಲ? ಒಂದೊಂದು ಪೌಚು ನೀವು 100 ಗ್ರಾಮ್ ಆಗಿ ಡಿವೈಡ್ ಮಾಡ್ಕೊಳ್ಳಿ. ಒಂದೊಂದು ಪ್ಯಾಕಲ್ಲಿ ನೀವು 5 ಈ ಕಡೆ 5, ಈ ಕಡೆ 5 ಆ ಥರ ನೀವು ಸ್ಟ್ಯಾಪ್ಲರ್ ಮಾಡಿ ಪ್ರತಿಯೊಂದು ಅಂಗಡಿಲೂ ಕೊಡಿ. ಬೇಕ್ರಿಯಿಂದ ಹಿಡಿದು ಟೀ ಅಂಗಡಿ, ಎಲ್ಲಿ ಬೇಕಾದ್ರೆ ಕೊಡಿ. ಅಲ್ಲಿ ಯಾರು ಬೇಕಾದ್ರೂ ತೊಗೊತಾರೆ. ಇಂಥ ಬರೀ ಕಿರಾಣಿ ಅಂಗಡಿ ಅಂತಲ್ಲ, ಎಲ್ಲಿ ಬೇಕಾದ್ರೂ ತೊಗೊತಾರೆ. ಸುಮ್ಮನೆ ಬಂದು ನಿಂತ್ಕೊಂಡವ್ರು ಕೂಡ ಅದನ್ನು ಅರ್ಜೆಂಟಿಗೆ ತೊಗೊಂಡೋಗ್ತಾರೆ ಕೊಡಿ ಅಂತ. ಎಲ್ಲಿ ಬೇಕಾದ್ರೆ ನೀವು ಮಾರ್ಕೆಟಿಂಗ್ ಮಾಡ್ಬೋದು. ಇದು ಎಲ್ಲಿ ಬೇಕಾದ್ರೂ ಸೇಲ್ ಆಗುತ್ತೆ, ಯಾಕಂದರೆ ಪ್ಯಾಕಿಂಗ್ ಆಗಿದೆಯಲ್ಲ, ಫುಲ್ಲು ಕ್ಲೀನ್ ಆಗಿರುತ್ತೆ, ಹೈಜೀನ್ ಆಗಿರುತ್ತೆ. ಎಲ್ಲಿ ಬೇಕಾದ್ರೂ ನೀವು ಸೇಲ್ ಮಾಡ್ಬೋದು. ಬೇಕ್ರಿಗಳಲ್ಲಿ ಕೂಡ ನೀವು ಇದನ್ನು ಸೇಲ್ ಮಾಡ್ಬೋದು. ಗೊತ್ತಾಯ್ತಲ್ಲ? ಮಾರ್ಜಿನ್ ಮಿನಿಮಮ್ ₹3 ಇಟ್ಕೊಳ್ಳಿ, ಅವಾಗ ನಿಮಗೆ ಲಾಭ ಸಿಗುತ್ತೆ. ₹3 ಇಟ್ಕೊಂಡಿಲ್ಲ ಅಂದರೆ ಲಾಭ ಸಿಗಲ್ಲ. ಓಕೆನಾ? ಸೊ ನೋಡಿ, ದಿನಕ್ಕೆ ಒಂದು 1000 ಪ್ಯಾಕೆಟ್ ಸೇಲ್ ಆದರೂ ನಿಮಗೆ ₹3 ಮಾರ್ಜಿನ್ ಅಂದರೆ ನಿಮಗೆ ದಿನಕ್ಕೆ ₹3000 ಲಾಭ ಆಯಿತು. ಓಕೆನಾ? ಸೊ ₹2,000 ಅಲ್ಲ, ₹3,000 ಲಾಭ ಆಯಿತು. ಅವಾಗ ಹೇಳಿದ್ದೆ ನಾನು ನಿಮಗೆ ₹2,000 ಲಾಭ ಬಗ್ಗೆ. ಈಗ ಹೇಳ್ತಿರೋದು ನಾನು ನಿಮಗೆ ಅರ್ಥ ಆಯ್ತಲ್ಲ? ₹3,000 ಲಾಭ ಬಗ್ಗೆ ಹೇಳಿದ್ದೀನಿ. ಯಾಕಂದರೆ ನಾನು ಆವಾಗಲೇ ಹೇಳ್ದಂಗೆ ₹5 ಒಂದು ನಿಮ್ಮ ಬಂಡವಾಳ, ಸೊ ₹3 ಲಾಭ. ಅಂದರೆ ದಿನಕ್ಕೆ 1000 ಪ್ಯಾಕೆಟ್ ಸೇಲ್ ಆದರೂ ನಿಮಗೆ ಹತ್ತತ್ರ ₹3,000 ಲಾಭ ಸಿಗುತ್ತೆ. 100% ಸೇಲ್ ಆಗುತ್ತೆ. ಒಳ್ಳೆ ದಿನ ಬರುತ್ತೆ, ಅಲ್ಲಿ ತನಕ ವೆಯ್ಟ್ ಮಾಡಬೇಕು. ಸ್ಟಾರ್ಟಿಂಗೇ ಲಾಭ ತೆಗಿತೀನಿ ಅಂದರೆ ಆಗಲ್ಲ ಬಿಸ್ನೆಸ್ಸಲ್ಲಿ. ಕಾಂಟ್ಯಾಕ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಸ್ನೆಸ್ ಅನ್ನೋದು ಕೈ ಹಾಕಿದ ತಕ್ಷಣ ಸಿಗಲ್ಲ. ಫಸ್ಟ್ ನೀವು ಕಾಂಟ್ಯಾಕ್ಟ್ ಆಗಬೇಕು, ಎಲ್ಲರೂ ಅಟ್ರಾಕ್ಟ್ ಆಗಬೇಕು, ನಿಮ್ಮ ಒಂದು ಪ್ರಾಡಕ್ಟ್ ಎಲ್ರಿಗೂ ಇಷ್ಟ ಆಗಬೇಕು, ಆನ್ ಟೈಮ್ ಡೆಲಿವರಿ ಕೊಡ್ತೀರಾ, ಪಕ್ಕ ನೀವು ಫೀಲ್ಡಲ್ಲಿ ಇದ್ದೀರಾ ಅಂತ ಎಲ್ರಿಗೂ ಅನಿಸ್ಮೇಲೆ ನಿಮಗೆ ಎಲ್ಲರೂ ಆರ್ಡರ್ಸ್ ಕೊಡೋವಂಥದ್ದು. ಸೊ ಅದಕ್ಕೆ ನೀವು ಕನಿಷ್ಠ ಅಂದರೂ ಒಂದು 2 ವರ್ಷ ಕಷ್ಟಪಡಲೇಬೇಕಾಗತ್ತೆ, ಮಾರ್ಕೆಟಿಂಗ್ ಮಾಡಲೇಬೇಕಾಗತ್ತೆ. ಸೊ ಓಕೆ, ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗಾದರೆ ಇನ್ನೊಂದು ಅದ್ಭುತ ವಿಡಿಯೋದೊಂದಿಗೆ ಆದಷ್ಟು ಬೇಗ ಬರ್ತೀನಿ. ಅಲ್ಲಿ ತನಕ ಹ್ಯಾವ್ ಎ ಗುಡ್ ಬೈ.